ಎಲ್ಲಿ ನಡೆವೆ ದೂರ. ಜಾನಕಿ ಜಾನಕಿ ಬೇಗ ಬಾರೆ ಇಲ್ಲಿ. ಅಯ್ಯೋ ಬೇಗ ಬಾರೆ. ಇಲ್ಲೋಡೆ ಮನೇಲಿ ಪಾಲ್ ಕೊಡಲ್ಲ ಅಂತ ನಿನ್ ಮಗಳು ನೇಣಾಕಕ್ಕೆ ಹೋಗಿದ್ದಾಳೆ. ಅಯ್ಯೋ ಅತ್ತೆ ಏನತ್ತೆ ನೀವು ಪಾಪಿ ಚಿರಾಯು ಅಂತ ಗಾದೆನೇ ಕೇಳಿಲ್ವಾ? ಸಮುದ್ರ ಕೇಳಿದ್ರು ಮೊಳ್ಕಾಲ್ ಗಂಟ ನೀರಂತೆ. ಅದು ನಿಜಾನು. ಇದೇನು ಸಾಯೋ ಗಿರಾಕಿ ಅಲ್ಲ, ಸಾಯಿಸೋ ಗಿರಾಕಿ. ನೋಡೆ, ಸಾಯೋ ಗೀಯೋ ಪ್ಲಾನ್ ಏನಾದರೂ ಇದ್ರೆ ಮೊದಲು ಆಚೆ ಹೋಗು. ಪೊಲೀಸ್ ಗಿರಿಸ್ ಅಂತ ನಮಗೆ ಕಷ್ಟ ಆಗುತ್ತೆ. ಮೊದಲೇ ವಯಸ್ಸಾಗಿದೆ ನಮಗೆ. ಬೇಬಿ ಏನ್ ಮಾಡ್ಕೊಳಕ್ ಹೊರಟಿದ್ಯಾ? ಏನಾಗಿದೆ ನಿನಗೆ? ಹಿಂಗೆಲ್ಲ ಹೇಳ್ತೀನಿ ಅನ್ಕೊಂಡ್ಯಾ? ಮುಚ್ಚೋ ಬಾಯಿ. ನೀನೊಬ್ಬ ಬಾಕಿ ಇದೆ ನಗಕ್ಕೆ. ನಾನು ಸಾಯ್ತೀನಿ ಅಂತ ಅನ್ಕೊಂಡಿದ್ಯಾ? ಓ, ಸಾಯ್ತೀನಿ ಅಂತ ಕನ್ಸ್ ಕಾಣ್ತಿದ್ದೀರಾ? ಅಷ್ಟೆಲ್ಲ ಸೀನೇ ಇಲ್ಲ. ಅದೇ ಮತ್ತೆ ಆಗ್ಲೇ ಜಾನಕಿ ಹೇಳಿದ್ಲಲ್ಲ, ಪಾಪಿ ಚಿರಾಯು ಅಂತ. ಏಯ್ ಹಿಟ್ಕೋ. ಯಾಕೆ ಬೇಬಿ ಹಗ್ಗ ಜಗ್ಗಾಟನ? ಎಲ್ರು ಮನೇಲಿದ್ದಾರೆ, ಈಗ ಬೇಡ. ಮುಚ್ಕೊಂಡು ಹಳ್ಗ ಇಟ್ಕೊಳ್ಳೋ. ಏನೇ ಮಾಡ್ತಿದ್ಯಾ ನೀನು? ಆಗ್ಲೇ ದೊಡ್ಡದಾಗಿ ಹೇಳ್ದ್ಯಲ್ಲ ನನಗೆ ಈ ಮನೇಲಿ ಹಕ್ಕಿಲ್ಲ ಅಂತ. ಅದಕ್ಕೆ ನನಗೆ ಈ ಮನೇಲಿ ಎಷ್ಟು ಹಕ್ಕಿದೆ ಅಂತ ತೋರಿಸ್ತಾ ಇದ್ದೀನಿ. ದಿವ್ಯಾ, ಅದೇನದು ಹುಚ್ಚುಚ್ಚಾಗಿ ಮಾತಾಡ್ತಾ ಇರೋದು? ಅದೇನು ಹೇಳ್ಬೇಕಾ ಸರಿಯಾಗಿ ಹೇಳು. ಇನ್ಮೇಲಿಂದ ಈ ಮನೇಲಿ ಅರ್ಧ ಭಾಗ ನಂದು. ಇಷ್ಟೊತ್ತು ಆಡ್ಕೊಂಡು ನಗಾಡ್ತಿದ್ರಿ. ನಿಮ್ಮಂಥವ್ರಿಗೆಲ್ಲ ಹೀಗ್ ಮಾಡಿದ್ರೇನೆ ಬುದ್ಧಿ ಬರೋದು. ಹಾಕ್ತೀನಿ ನೋಡು. ಅತ್ತೆ ಬಗ್ಗೆ ಇನ್ನೊಂದು ಸಾರಿ ಹಗುರವಾಗಿ ಮಾತಾಡಿದ್ರು ಹಲ್ಲು ಉದುರಿಸ್ಬಿಡ್ತೀನಿ. ಮಾತಾಡ್ಲಿ ಬಿಡು. ಈ ಮನೆ ಕಟ್ಸೋಕೆ ನನ್ನ ಮಗ ಅದೆಷ್ಟು ಬೆವರು ಸುರಿಸಿದ್ದಾರೆ. ಅವನಿಗೆ ಹೆಗಲ್ ಕೊಟ್ಟು ನಿಂತ್ಕೊಂಡವಳು ನಮ್ಮ ಸತ್ಯ ಕಣೆ, ಸತ್ಯ. ಆದ್ರೆ ಇವಳು ಎಲ್ಲ ಹೆಣ್ಮಕ್ಳಾಗೆ ಮನೇನ ಭಾಗ ಮಾಡಿ ನೋಡು ಹೇಗೆ ಮಾತಾಡ್ತಾ ಇದ್ದಾಳೆ. ನನ್ನ ಮಗ ಗಟ್ಟಿದ ಮನೆ ಭಾಗ ಆಗೋಯ್ತು ದೇವ್ರೇ. ಅಜ್ಜಿ
ಪ್ಲೀಸ್ ಅಳ್ಬೇಡಿ, ಬನ್ನಿ ಪ್ಲೀಸ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸಮಾಧಾನ ಮಾಡ್ಕೊಳ್ಳಿ ಅಜ್ಜಿ. ದಿವ್ಯಾ, ನೀನು ಮಾಡ್ತಿರೋದು ಒಂಚೂರು ಸರಿ ಇಲ್ಲ. ಏಯ್, ನಿನ್ನನ್ನು ಯಾರೋ ಕೇಳಿದ್ದು? ದೊಡ್ಡವ್ರಿಗೆ ಈ ಥರ ನೋವು ಕೊಡ್ಬೇಡ ದಿವ್ಯಾ. ಅವ್ರನ್ನ ಚೆನ್ನಾಗಿ ನೋಡ್ಕೊಳಕ್ಕೆ ದತ್ತು ಪುತ್ರ ಅಂತ ನೀನಿದೆಯಲ್ಲ, ನೀನೇ ನೋಡ್ಕೋ, ನನಗೆ ಬುದ್ಧಿ ಹೇಳ್ಬೇಡ. ಬಿಡಿ ಹೇಳಿ ಅಂದರೆ ನಾಯಿ ಬಾಲಕ್ಕೆ ದಬ್ಬೆ ಕಟ್ಟಿದ್ರೆ ಅದನ್ನ ನೆಟ್ಗಾಗತ್ತಾ? ಇದು ಹಾಗೇನೆ. ಅವಳಿಗೆ ಹೇಗೆ ಬೇಕೋ ಹಾಗಿರಲಿ. ನಾಚಿಕೆ ಇಲ್ದಿರೋರಿಗೆ ನಾವು ಏನು ಹೇಳಿದ್ರು ತಾಗಲ್ಲ. ನಿನಗೆ ಈ ರೀತಿ ಒಳ್ಳೆ ಬುದ್ಧಿ ಇದ್ದಿದ್ರೆ ನನಗೂ ನಿನಗೂ ಜಗಳನೇ ಆಗ್ತಿರ್ಲಿಲ್ಲ. ಆಯ್ತು, ನಡೆಸೆ. ಇನ್ನೆಷ್ಟು ದಿನ ಅಂತ ನಡೆಸ್ತೀಯ? ನಡೆಸು, ನಾನು ನೋಡ್ತೀನಿ. ನೀನೊಬ್ಳೇ ಯಾಕೆ, ಎಲ್ಲರೂ ಸೇರ್ಕೊಂಡೇ ನೋಡಿ. ನಾನು ಯಾವುದಕ್ಕೂ ಕೇರ್ ಮಾಡಲ್ಲ. ಏಯ್, ಚೆನ್ನಾಗಿ ನೆನ್ಪಿಟ್ಕೋ, ನನ್ನ ಮನೇಲೆ ನನ್ನ ಮನೆಯವ್ರನ್ನ ಶತ್ರುಗಳಾಗಿ ಮಾಡಿದ್ಯಲ್ಲ, ನನ್ನ ನೆಮ್ಮದಿನೇ ಕಿತ್ಕೊಂಡಿದ್ಯಾ. ನೀನ್ ನೆಮ್ಮದಿಯಾಗಿರಕ್ ನಾನು ಬಿಡಲ್ಲ. ನೋಡ್ತಾ ಇರು. ಅಯ್ಯೋ, ರಾಕಿ, ನೀನು ನನ್ನ ಎಷ್ಟು ಮಿಸ್ ಮಾಡ್ಕೊಂಡೆ? ಸೀನೇ ಇಲ್ಲಮ್ಮ, ನಾನೇ ಮಿಸ್ಸೇ ಮಾಡ್ಕೊಂಡಿಲ್ಲ. ಏ, ನಿಜ ಹೇಳು. ಈಗ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅನ್ಕೊಂಡ್ಯಾ? ಹೌದಾ? ಹಾಗಿದ್ರೆ ನೀನು ನನ್ನ ಮಿಸ್ಸೇ ಮಾಡ್ಕೊಂಡಿಲ್ವಾ? ಇಲ್ಲಪ್ಪ. ಸುಳ್ಳು ಹೇಳ್ತಿದ್ಯಾ? ಕತ್ತೆ ಗೂಬೆ ರೀತು. ಇಲ್ಲ, ತುಂಬ ತುಂಬ ಅಂದರೆ ತುಂಬ. ನನಗೆ ಗೊತ್ತಿತ್ತು. ನಿನ್ನ ಬಿಟ್ಟು ಹೇಗಿರಲಿ ರೀತು? ನಿನ್ನಷ್ಟು ಪ್ರೀತಿ ಮಾಡೋ ಹುಡುಗಿನ ಮಿಸ್ ಮಾಡ್ಕೊಳ್ದೇ ಇರೋಕ್ಕಾಗತ್ತಾ? ಅದೇ ಮತ್ತೆ ನನಗೂ ನಿನ್ನ ಬಿಟ್ಟಿರೋದು ಎಷ್ಟು ಕಷ್ಟ ಆಗಿತ್ತು ಗೊತ್ತಾ? ಜಗಳ ಮಾಡಿದ ನೀನೇ ತಾನೆ? ಹೌದು, ನನಗೆ ಕೋಪ ಬಂದಿತ್ತು. ಕೋಪ ಬಂದಾಗ ಜಗಳ ಮಾಡದೆ ಇನ್ನೇನು ಮುದ್ದ ಮಾಡ್ತಾರೆ? ಮಾಡು. ನೋಡು, ನೀ ಹೀಗೆ ಮುದ್ದು ಮಾಡೋಕ್ಕೆಲ್ಲ ಪರ್ಮಿಷನ್ ಕೊಟ್ರೆ ಪಬ್ಲಿಕ್ ಅಂತಾನೂ ನೋಡಲ್ಲ ನಾನು. ಯಪ್ಪ ನೀನು ಮಾಡೇ ಬಿಡ್ತೀಯಾ? ನನಗೆ ಮುದ್ದು ಬೇಡ, ಏನು ಬೇಡ. ಸದ್ಯ ಇವಳು ವಾಪಸ್ ಬಂದಿದ್ದಕ್ಕೆ ಮದುವೆ ವಿಷಯ ನಿಲ್ತಲ್ಲ, ಅಷ್ಟೇ ಸಾಕು. ದರಿದ್ರದವಳು ಒಳ್ಳೆ ಸಮಯಕ್ಕೆ ಒಕ್ಕಿರಿಸ್ಕೊಂಡ್ಲು. ಇವಳು ಒಂದು ಸಂಬಂಧ ಮುರಿದ್ರೆ ಏನಂತೆ ಅತ್ತೆ? ಪ್ರಪಂಚದಲ್ಲಿ ಹೆಣ್ಣುಗಳೇ ಇಲ್ವಾ? ನೀನು ತಲೆ ಕೆಡಿಸ್ಕೊಬೇಡ ಬಾಲ. ಇನ್ನೂ ಒಳ್ಳೆ ಸಂಬಂಧ ಹುಡುಕಿ ನಾನು ಹಿಂಗೆ ಮದುವೆ ಮಾಡ್ತೀನಿ. ಇದನ್ನು ಹೀಗೆ ಬಿಟ್ಟರೆ ಆಗಲ್ಲ. ಖಂಡಿತ ಅತ್ತೆ ಅಜ್ಜಿ ಸೇರಿ ಏನಾದರೂ ಅನಾಹುತ ಮಾಡ್ತಾರೆ. ನಾನು ಇದಕ್ಕೆ ಏನಾದರೂ ಮಾಡಬೇಕು.
ನಿನಗೆ ನೆನಪಿದ್ಯಾ? ನಾನು ಚಿಕ್ಕವಳಿದ್ದಾಗ ನೀನು ನನಗೆ ಯಾವಾಗಲೂ ಕೇಳ್ತಾ ಇದ್ದೆ, ನಾನು ದೊಡ್ಡವಳಾದ್ಮೇಲೆ ಏನಾಗ್ತೀನಿ ಅಂತ. ಆಗ ನಾನು ನಿನಗೆ ಏನು ಉತ್ತರ ಕೊಡ್ತಿದ್ದೆ ಅಂತ ನೆನಪಿದ್ಯಪ್ಪ? ಪೊಲೀಸ್ ಆಗ್ತೀನಿ ಅಂತ ಹೇಳ್ತಿದ್ದೆ. ಆಗ ನೀನು ನನ್ನನ್ನು ಹೆಗ್ಲ ಮೇಲೆ ಹೊತ್ಕೊಂಡು ನನ್ನ ಮಗಳು ಪೊಲೀಸ್ ಅಂತ ಡ್ಯಾನ್ಸ್ ಆಡ್ತಿದ್ದೆ. ಆದ್ರೆ ಏನ್ ಮಾಡೋದು, ವಿಧಿ ನನ್ನಿಂದ ನಿನ್ನನ್ನು ಕಿತ್ಕೊಂಡ್ಬಿಡ್ತು. ನಾನು ನೀನಾಗಬೇಕಾಗಿತ್ತು. ಸಂಸಾರದ ಜವಾಬ್ದಾರಿ ನನ್ನ ಮೇಲೆ ಬಿತ್ತು. ಈಗ ಅದನ್ನೆಲ್ಲ ಮುಗಿಸಿ ಹೊಸದಾಗಿ ಕನಸು ಕಾಣೋಣ ಅಂದ್ರೆ ನನಗೆ ಯಾಕಪ್ಪ ಇಷ್ಟೊಂದು ಅಡೆತಡೆಗಳು? ನಾನು ಯಾರಿಗೆ ಅನ್ಯಾಯ ಮಾಡಿದ್ದೀನಿ? ನನಗೆ ಗೊತ್ತಿರೋ ಹಾಗೆ ಇನ್ನೊಬ್ರಿಗೆ ಉಪಕಾರ ಆಗೋ ಹಾಗೆ ಬದುಕಿದಿನ ಹೊರತು ಅಪಕಾರ ಮಾಡಿಲ್ಲ. ಆದ್ರೂ ಯಾಕೆ ನನಗೆ ಹೀಗೆಲ್ಲ ಆಗ್ತದೆ? ನನ್ನ ಕನಸಾಗೆ ಉಳ್ಕೊಂಡ್ಬಿಡುತ್ತಾ ಅಪ್ಪ? ಅಪ್ಪನ ನೆನೆಸ್ಕೊಂಡು ಅಳ್ತಾ ಇದೀಯಾ? ಇಲ್ಲ ಅತ್ತೆ. ನಾನು ನಿನ್ನಷ್ಟು ಹೊರಗಿನ ಜಗತ್ತನ್ನು ನೋಡದೇ ಇರಬಹುದು, ನಿನ್ನಷ್ಟು ಬುದ್ಧಿವಂತಳು ಅಲ್ಲದೆ ಇರಬಹುದು. ಆದರೆ ನಿನ್ನ ಮನಸ್ಸೇನು ಅಂತ ನನಗೆ ಅರ್ಥ ಆಗುತ್ತೆ. ಆದರೆ ಏನು ಮಾಡೋದು, ಮನೆಗೆ ಹಿರಿಯಳಾಗಿ ನನಗೂ ಕೆಲವು ಜವಾಬ್ದಾರಿಗಳು, ಕೆಲವು ಆತಂಕಗಳು ಇದ್ದೇ ಇರುತ್ತಲ್ವಾ? ಆತಂಕನ ನಿಮಗ? ಏನತ್ತೆ ಅದು? ನೋಡು ನೋಡು ನೋಡು, ಆತಂಕ ಅಂದ ತಕ್ಷಣ ಹೇಗೆ ರಿಯಾಕ್ಟ್ ಮಾಡ್ತಿದ್ಯಾ ಅಂತ. ಹಾಗೆ ನಾನು ಅಲ್ವಾ ಸತ್ಯ, ಈ ಮನೆಯವ್ರಿಗಾಗಲಿ ನಿನಗಾಗಲಿ ತೊಂದರೆ ಆಗಬಾರ್ದು ಅಂತ ಬಯಸೋದು. ನಾನು ಪೊಲೀಸ್ ಆಗ್ತಿರೋದು ಅದೇ ಉದ್ದೇಶದಿಂದನೇ ಅಲ್ವಾ ಅತ್ತೆ? ನೀವು ಹೇಗೆ ಮನೆ ಬಗ್ಗೆ ಯೋಚನೆ ಮಾಡ್ತಿದ್ದೀರೋ ಹಾಗೆ ನಾನು ಸಮಾಜದ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಅಲ್ಲಿ ಯಾರಿಗೆ ಏನೇ ತೊಂದರೆ ಆದರೂ ಅದನ್ನು ತಡಿಬೇಕು, ತೊಂದರೆ ಮಾಡೋರಿಗೆ ಶಿಕ್ಷೆ ಕೊಡಬೇಕು ಅಂತ ಕೆಲ್ಸಕ್ಕೆ ನಾನು ಸೇರ್ಕೋತೀನಿ ಅಂತ ಹೇಳ್ತಿದ್ದೀನಿ. ಪ್ಲೀಸ್ ಅತ್ತೆ, ಬೇಡ ಅಂತ ಹೇಳಬೇಡಿ. ನಿಮ್ಮ ಮನೆಯಲ್ಲಿ ಒಂದು ಜೀವ ತೆಗೆದುಕೊಳ್ಳುವಷ್ಟು ತೀವ್ರ ಘಟನೆಗಳಾಗಬಹುದು. ನಿಮ್ಮ ಎಚ್ಚರದಲ್ಲಿ ನೀವು ಇರೋದು ಒಳ್ಳೆಯದು. ಕೀರ್ತಿಯ ಜೊತೆಗೆ ಕಂಟಕನೂ ಬಂದೇ ಬರುತ್ತೆ. ಅಂದರೆ ನನ್ನ ಸೊಸೆನ ನಾನೇ ಸಾವಿನ ದವಡೆಗೆ ತಳ್ಳು ಅಂತೀಯಾ? ಅತ್ತೆ, ಸಾವಿನ ದವಡೆನಾ? ಅಂದ್ರೆ ಪೊಲೀಸ್ ಆದವರೆಲ್ಲ ಬದುಕೇ ಇಲ್ವಾ? ಪ್ಲೀಸ್, ಹಾಗೆಲ್ಲ ಏನೂ ಆಗಲ್ಲ. ನನ್ನನ್ನು ನಂಬಿ ಕಳಿಸ್ಕೊಡಿ ಅತ್ತೆ. ಆಗಲ್ಲ ಸರಿ, ಆದರೆ ಆಗದೆ ಇರಲೇಬಾರ್ದು ಅಂತೇನಿಲ್ವಲ್ಲ. ನೀನು ಆಯ್ಕೆ ಮಾಡ್ಕೊಂಡಿರೋ ಕೆಲಸದಲ್ಲಿ ಅಪಾಯ ಜಾಸ್ತಿ ಸತ್ಯ. ನನ್ನ ಮುದ್ದಿನ ಸೊಸೆನ ಅಪಾಯಕ್ಕೆ ತಳ್ಳ, ಅದಕ್ಕೆ ಬೇಡ ಅಂತಿರೋದು. ಅರ್ಥ ಮಾಡ್ಕೊ. ವಾವ್, ಬಿರಿಯಾನಿ ಸಕ್ಕದಾಗಿದೆ. ದಿನ ಮನೆ ಊಟ ತಿಂದು ತಿಂದು ನಾಲ್ಗೆಲ್ಲ ಕೆಟ್ಟ ಹೋಗಿತ್ತು. ಇಂಥ ಊಟ ಮಾಡೋಕ್ಕೂ ಪುಣ್ಯ ಮಾಡಿರ್ಬೇಕು. ಅತ್ತೆ, ಸ್ವಲ್ಪ ಸಾಂಬಾರು ಬಡಿಸಿ, ಸಖತ್ ಟೇಸ್ಟಿಯಾಗಿದೆ. ಅತ್ತೆ, ಹೋಟ್ಲ್ ಊಟ ತಿಂದು ಗ್ಯಾಸ್ಟ್ರಿಕ್ ಬರ್ಸ್ಕೊಳ್ಳೋದಕ್ಕಿಂತ
ನೀವು ಮಾಡಿರೋ ಅಡುಗೆ ತಿಂದರೆ ರುಚಿಯಾಗಿರುತ್ತೆ. ಬಡ್ಸಮ್ಮ ನಿನ್ನ ಅಳಿಯನ್ಗೆ ಹೊರಗಡೆ ಊಟ ತಿನ್ನಕ್ಕೂ ಯೋಗ್ಯತೆ ಬೇಕು. ಅದಕ್ಕೆ ನೀನ್ ಮಾಡಿರೋ ಗೊಡ್ಡ ಸಾರನೆ ಹೊಗಳ್ತಾ ಇದ್ದಾನೆ. ಅದೇನೋ ಹೇಳ್ತಾರಲ್ಲ, ರೊಟ್ಟಿ ಅಳ್ಸಿತ್ತು, ನಾಯಿ ಹಸ್ತಿತ್ತು, ಹಂಗಾಯ್ತು. ಮತ್ತೆ ಹಳ್ಸಿದ ರೊಟ್ಟಿ ತಿಂದರೂ ನಾಯಿಗೆ ನಿಯತ್ ಜಾಸ್ತಿ ಅಂತೆ. ನೀವು ಮಾಡಿದ ಅಡುಗೆನ ಯಾರಾದರೂ ಹಳ್ಸಿದ ರೊಟ್ಟಿಗೆ ಹೋಲಿಸಿದ್ರೆ ಅವ್ರ ಬಾಯಿಗೆ ಹುಳ ಬೀಳಿ. ಇಷ್ಟು ದಿನ ಅದನ್ನೇ ತಿಂದು ತಿಂದು ಹುಳ ಬಿದ್ದಿತ್ತು. ಪ್ರತಿದಿನ ಅದೇ ಟೇಸ್ಟು, ಬೇರೆ ವೆರೈಟಿನೇ ಇಲ್ಲ. ಹೌದೌದೌದು, ವೆರೈಟಿ ಎಲ್ಲಿರುತ್ತೆ? ಹೋಟ್ಲಲ್ಲಿ ತಾನೇ ವೆರೈಟಿ ಸಿಗೋದು. ಯಾಕಂದರೆ ಹಿಂದಿನ ದಿನದ್ದು ಮಿಕ್ಕಿದ್ದು ಪಕ್ಕಿದ್ದು ಅಂದ್ಕೊಂಡು ಎಲ್ಲ ಮಾಡ್ತಾನಲ್ಲ, ವೆರೈಟಿ ಟೇಸ್ಟ್. ಅತ್ತೆ, ಅವಳ ಮಾತಿಗೇನು ಸೊಪ್ಪು ಹಾಕ್ತೀರಾ? ಬಡ್ಕೊಳ್ಳಿ ಬಿಡಿ. ದೇವ್ರಂತ ಗಂಡನ್ನೇ ಬಿಟ್ಟಿದ್ದಾಳೆ, ಇನ್ನು ಇವಳ ಮಾತಿಗೇನು ಬೆಲೆ ಕೊಡೋದು ನಾವು? ನೀನು ಹೇಳೋದು ನಿಜ ಅನ್ನು. ಜಾನ್ಕಯ್ಯ, ನಮ್ಮ ಬಾಲಂಗೆ ಇನ್ನೊಂದು ಮದುವೆ ಮಾಡಿದ್ರೆ ಹೆಂಗಿರುತ್ತೆ? ಇವನೇ ಬಿಟ್ಟಿ ಕೂಳು, ಇವನಿಗೆ ಇನ್ನೊಂದು ಮದುವೆ ಬೇರೆ ಕೇಡು. ಮುಚ್ಚೆ ಬಾಯಿ. ಬಿಟ್ಟಿ ಕೂಳ್ ತಿಂತಿರೋದು ಯಾರು ಅಂತ ನಮಗೂ ಚೆನ್ನಾಗಿ ಗೊತ್ತು. ಬಾಲ ಕಷ್ಟಪಟ್ಟು ದುಡಿತಿದ್ದಾನೆ, ಈ ಮನೆನ ಸಾಕ್ತಾ ಇದ್ದಾನೆ. ಅವನು ಹೆಂಡತಿ ನೋಡ್ಕೊಳ್ಳೋದು ನಮಗೇನು ಕಷ್ಟ ಆಗಲ್ಲ ಕಣೆ. ಅಷ್ಟಕ್ಕೂ 30 ವರ್ಷ ಕೆಲ್ಸಕ್ಕೆ ಬರದೇ ಇರೋರಿಗೆ ಬಿಟ್ಟಿ ಕೂಡ ಹಾಕಿದೀವಂತೆ. ಇನ್ನು ಈ ಮನೆಗೆ ಮಾಣಿಕ್ಯವಾಗಿ ಬರೋ ಸೊಸೆಗೆ ಊಟ ಹಾಕಲ್ವಿ ನಾವು? ನಿಮ್ಗಳಿಗಿನ್ನೂ ನನ್ನ ವ್ಯಾಲ್ಯೂ ಗೊತ್ತಿಲ್ಲ. ಟೈಮ್ ಬರಲಿ, ಆಗ ನಾನು ಯಾರು ಅಂತ ಗೊತ್ತಾಗತ್ತೆ. ಕಂಡಿದ್ದೀನಿ, ಬಾಯಿ ಮುಚ್ಕೊಂಡು ಕೂತ್ಕೊಮ್ಮ. ಏ ಅಜ್ಜಿ, ಅದು ಬಿಡಿ. ಬೆಳಿಗ್ಗೆ ನಮ್ಮ ಅತ್ತೆ ಮಗಳು ಕಾಲ್ ಮಾಡಿದ್ಲು. ಇಸ್ ಇಟ್? ಇಲ್ಲೇ ಕೆಲಸ ಹುಡುಕ್ಬೇಕಂತೆ. 1 ತಿಂಗಳು ಮಟ್ಟಿಗೆ ಬಂದಿಲ್ಲ ಅಂತ ಕೇಳ್ತಿದ್ಲು. ಏನು ಹೇಳಿ? ಅಯ್ಯೋ ಬಾಲ, ಏನ್ ಮಾತು ಅಂತ ಹೇಳ್ತೀಯೋ? ನಿನ್ನ ಮನೆಗೆ ನಿಮ್ಮ ಅತ್ತೆ ಮಗಳು ಬಂದಿರೋದಕ್ಕೆ ನಾನ್ ಬೇಡ ಅಂತೀನ? ಧಾರಾಳವಾಗಿ ಕರ್ಸು. ಹಾಂ ಸರಿ ಅಜ್ಜಿ, ಅವಳಿಗೆ ಇಲ್ಲೇ ಬಂದಿರೋದಕ್ಕೆ ಕೇಳ್ತೀವಿ. ಬಿಟ್ಟಿ ಕೂಳ್ ತಿನ್ನಕ್ಕೆ ಇನ್ನೊಂದು ಸೇರ್ಕೋತಾ ಇದೆ. ಸೇರ್ಸ್ಕೊಳ್ಳಿ, ಎಲ್ರೂ ಸೇರ್ಸ್ಕೊಳ್ಳಿ. ಒಂದು ಹೋಯ್ತಲ್ಲ, ಅದಕ್ಕೆ ಇನ್ನೊಂದು ಬರ್ತಾ ಇದೆ. ಫಿಲ್ ಅಪ್ ದ ಬ್ಲ್ಯಾಂಕ್ಸ್, ಬಿಟ್ಟಿರುವ ಜಾಗವನ್ನ ತುಂಬಿ. ಅತ್ತೆ, ನೀವು ನನ್ನನ್ನು ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಹೇಳ್ತಿದ್ದಿದ್ದು ಈ ಉದ್ದೇಶಕ್ಕ? ಹೌದು ಸತ್ಯ. ಅದು ಅಲ್ಲದೆ ಗುರುಗಳು ಈಗ ಸಮಯ ಸರಿ ಇಲ್ಲ ಅಂತ ಹೇಳಿದ್ದಾರೆ. ನೀನು ನಿನ್ನ ನ್ಯಾಯಪರತೆಯಿಂದ ತೊಂದರೆಗಳನ್ನು ನೀನೇ ಹೇಳ್ಕೋತೀಯ ಅಂತ ಹೇಳಿದ್ದಾರೆ. ಅದರಿಂದ ಯಾವ ಅಪಾಯ ಬೇಕಾದರೂ ಆಗಬಹುದು ಅಂದಿದ್ದಾರೆ. ಅದಕ್ಕೆ ನಾನು ನಿನ್ನ ತಡಿತಾ ಇರೋದು, ಅರ್ಥ ಮಾಡ್ಕೋ. ಅತ್ತೆ, ಕಂಟಕ ಅನ್ನೋದು ನಾವು ಮನೇಲಿ ಸುಮ್ಮನೆ ಕೂತಿದ್ರು ಬರಬಹುದು. ಹಣೆ ಬರಹನ ನಾವು ತಪ್ಸೋದಕ್ಕಾಗತ್ತಾ ಹೇಳಿ? ಹಾಗಂತ ಗೊತ್ತಿದ್ದು ನಿನ್ನನ್ನು ಕಳಿಸ್ಕೊಡ್ಲಾ ನಾನು? ಅತ್ತೆ, ದೈವ ಬಲ, ಗುರು ಹಿರಿಯರ ಆಶೀರ್ವಾದ ಇದ್ರೆ ಏನು ಬೇಕಂದ್ರೂ ಗೆಲ್ಬೋದು, ಏನು ಬೇಕಂದ್ರೂ ಸಾಧಿಸ್ಬೋದು ಅಂತ ಹೇಳ್ತಾರಲ್ವಾ? ಮತ್ತಿನ್ನೇನು ಭಯ? ಸತ್ಯ, ಮನೇಲಿ ನೀನಿದ್ದಾಗ ನಾವೆಲ್ಲರೂ ಇರ್ತೀವಿ. ಅಲ್ಲೆಲ್ಲೋ ಹೋದಾಗ ಅಪಾಯ ಆದರೆ ಏನು ಮಾಡೋದು? ನನಗೂ ನೀನು ಇಷ್ಟಕ್ಕೆ ಅಡ್ಡಿ ಆಗಕ್ಕೆ ಮನಸ್ಸಿಲ್ಲ. ಹಾಗಂತ ನಾನು ನಿನ್ನ ಬಿಟ್ಟು ಕೊಡೋಕ್ಕೂ ತಯಾರಿಲ್ಲ. ನೀನು ಬರೀ ನಮ್ಮನೆ ಸೊಸೆ ಅಲ್ಲ ಸತ್ಯ, ನಮ್ಮನೆ ಬೆಳಕು. ಇದ್ರ ಮೇಲೆ ನಿನ್ನಿಷ್ಟ. ಅತ್ತೆ, ಅದು ಊಟ ಮಾಡು. ಸರಿ ಅತ್ತೆ.
ನೀವು ನನ್ನ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಿರುವಾಗ ನಾನು ನಿಮ್ಮನ್ನು ಹೇಗೆ ವಿರೋಧ ಮಾಡಲಿ? ಇದಪ್ಪ ಅತ್ತೆ ಸೊಸೆನ ಕಾಂಬಿನೇಷನ್ ಅಂದರೆ. ಸೊಸೆಗೆ ತೊಂದರೆ ಆಗಬಾರ್ದು ಅನ್ನೋ ಅತ್ತೆಗೆ ಬೇಜಾರಾಗುತ್ತೆ ಅಂತ ಅವಳ ಕನ್ಸನ್ನೇ ಬಿಡೋಕೆ ರೆಡಿ ಇರೋ ಸೊಸೆ. ಹಿಂದ್ಯಾವತ್ತೂ ಕೇಳಿಲ್ಲ, ಮುಂದ್ಯಾವತ್ತೂ ಕೇಳಲ್ಲ ಅಂತ ಅತ್ತೆ ಸೊಸೆ ನೀವು. ಮತ್ತೆ ನಾವು ಅಂದ್ರೆ ಏನು ಕಡಿಮೆನಾ ಅಲ್ವಾ ಸತ್ಯ? ಏನೋ ಅಪ್ಪ, ನನಗಂತೂ ನೀವಿಬ್ರು ಹೀಗೆ ಇದ್ರೆ ತುಂಬಾ ಖುಷಿ. ಸತ್ಯ ಊಟ ಮಾಡಿ.